यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಹಿಂದೂ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಹಿಂದೂ ಸಾರ್ವಜನಿಕ ಗಣಪತಿಯನ್ನ ಉದ್ದೇಶಿಸಿಕೊಂಡು ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ. ದಿವಸಕ್ಕೆ 5 ಸಲ ಓದಿರ್ತಾರೆ. ನಮ್ಮೆಲ್ಲ ಮಕ್ಕಳು ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೆ ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದರೆ ಡಿಜೆದು ನಿಮ್ಗೆ ಭಾಳ ಬ್ಯಾನೆ ಆಗ್ತದೆ. ಇದು ಒಳಗೆ ಇರುವಂಥ ಸತ್ಯ. ಅದಕ್ಕೆ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು, ಸಾರ್ವಜನಿಕ ಸಭೆಗಳನ್ನು, ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಏನು ಬಿಲ್ ಮಾಡ್ತಾಯಿದ್ದೀರಿ, ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ. ಯಾಕಂದರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವರು ಸಹ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊತೀನಿ. ಅಧ್ಯಕ್ಷರೇ, ಈಗ ನಾನು ಪರಮೇಶ್ವರ್ ಅವರಿಗೆ, ಸನ್ಮಾನ್ಯ ಗೃಹ ಸಚಿವರೇ, ಭಾಳ ಚರ್ಚೆ ಹಿಂದೂ ಅಧ್ಯಕ್ಷರೇ ಇದು ಹಿಂದೂ ಸಾರ್ವಜನಿಕ ಗಣಪತಿಯನ್ನ ಉದ್ದೇಶಿಸಿಕೊಂಡು ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ. ದಿವಸಕ್ಕೆ 5 ಸಲ ಓದಿರ್ತಾರೆ. ನಮ್ಮೆಲ್ಲ ಮಕ್ಕಳು ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೆ ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದರೆ ಡಿಜೆದು ನಿಮ್ಗೆ ಭಾಳ ಬ್ಯಾನೆ ಆಗ್ತದೆ. ಇದು ಒಳಗೆ ಇರುವಂಥ ಸತ್ಯ. ಅದಕ್ಕೆ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು, ಸಾರ್ವಜನಿಕ ಸಭೆಗಳನ್ನು, ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಏನು ಬಿಲ್ ಮಾಡ್ತಾಯಿದ್ದೀರಿ, ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ. ಯಾಕಂದರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವರು ಸಹ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊತೀನಿ. ಅಧ್ಯಕ್ಷರೇ, ಈಗ ನಾನು ಪರಮೇಶ್ವರ್ ಅವರಿಗೆ, ಸನ್ಮಾನ್ಯ ಗೃಹ ಸಚಿವರೇ, ಭಾಳ ಚರ್ಚೆ ಹಿಂದೂ ಅಧ್ಯಕ್ಷರೇ ಇದು ಹಿಂದೂ ಸಾರ್ವಜನಿಕ ಗಣಪತಿಯನ್ನ ಉದ್ದೇಶಿಸಿಕೊಂಡು ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ. ದಿವಸಕ್ಕೆ 5 ಸಲ ಓದಿರ್ತಾರೆ. ನಮ್ಮೆಲ್ಲ ಮಕ್ಕಳು ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೆ ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದರೆ ಡಿಜೆದು ನಿಮ್ಗೆ ಭಾಳ ಬ್ಯಾನೆ ಆಗ್ತದೆ. ಇದು ಒಳಗೆ ಇರುವಂಥ ಸತ್ಯ. ಅದಕ್ಕೆ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು, ಸಾರ್ವಜನಿಕ ಸಭೆಗಳನ್ನು, ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಏನು ಬಿಲ್ ಮಾಡ್ತಾಯಿದ್ದೀರಿ, ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ. ಯಾಕಂದರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವರು ಸಹ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊತೀನಿ. ಅಧ್ಯಕ್ಷರೇ, ಈಗ ನಾನು ಪರಮೇಶ್ವರ್ ಅವರಿಗೆ, ಸನ್ಮಾನ್ಯ ಗೃಹ ಸಚಿವರೇ, ಭಾಳ ಚರ್ಚೆ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।